ಹಲೋ ಬ್ಯೂಟಿಫುಲ್ ಲೇಡೀಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೇಖಪ್ರಿಯಾಸ್ ಮಲ್ಟಿಪರ್ಪಸ್ ಚಾನಲ್. ಇವತ್ತಿನ ವ್ಲಾಗಲ್ಲಿ ನಿಮ್ಮ ಜೊತೆಲಿ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಒಳ್ಳೆಯ ಹೇರ್ ಪ್ಯಾಕ್ ವಿಚ್ ಗಿವ್ಸ್ ಅ ಇನ್ಸ್ಟಂಟ್ ರಿಸಲ್ಟ್ ಫಾರ್ ಯುವರ್ ವೈಟ್ ಹೇರ್ಸ್ ಟು ಟರ್ನ್ ಔಟ್ ಇಂಟು ಬ್ಲ್ಯಾಕ್ ಹೇರ್ಸ್. ಇದನ್ನ ವಾರಕ್ಕೆ ಒಂದು ಸಾರಿ ನೀವು ರೆಗ್ಯುಲರಾಗಿ ಹಚ್ತಾ ಹೋದರೆ ಖಂಡಿತವಾಗಿಯೂ ನಿಮಗೆ ಬಿಳಿ ಕೂದಲು ಪರ್ಸಿಸ್ಟ್ ಆಗಲ್ಲ. ಹೋಗ್ತಾ ಹೋಗ್ತಾ ನಿಮಗೆ ಬಿಳಿ ಕೂದಲಿನ ಸಮಸ್ಯೆ ಕಂಪ್ಲೀಟಾಗಿ ಆಗ್ಬಿಡುತ್ತೆ. ಕಂಪ್ಲೀಟಾಗಿ ನಿಮಗೆ ಆ ಸಮಸ್ಯೆ ಕಾಡೋದೇ ಇಲ್ಲ. ಬಟ್ ಇದನ್ನ ರೆಗ್ಯುಲರಾಗಿ ನೀವು ಯೂಸ್ ಮಾಡ್ತಾ ಹೋಗಬೇಕು ಅಷ್ಟೇ. ಇದನ್ನ ಯಾವುದೇ ಸೈಡ್ ಎಫೆಕ್ಟ್ಸ್ ಖಂಡಿತ ಆಗಲ್ಲ. ನೀವು ಹೋಗ್ತಾ ನಿಮಗೆ ರಿಸಲ್ಟ್ ತಿಳಿತಾ ಹೋಗುತ್ತೆ ಎಷ್ಟು ಇದರಿಂದ ಪ್ರಯೋಜನ ಅಂತ. ಸೊ ಅದನ್ನ ಯಾವ ರೀತಿ ಮಾಡ್ಕೋಬೋದು, ತುಂಬ ಯೂನಿಕ್ ಆಗಿರುವಂತಹ ಸ್ಟೆಪ್ಸ್ ನಾವು ಯೂಸ್ ಮಾಡ್ತಾ ಇದ್ದೀವಿ. ಸೈಡ್ ಎಫೆಕ್ಟ್ಸ್ ಅಂತೂ ಖಂಡಿತ ಇಲ್ಲ. ಹಾಗಾದರೆ ಯಾವ ರೀತಿ ಇದನ್ನ ಮಾಡ್ಕೋಬೋದು ಅಂತ ಈ ಒಂದು ಬ್ಲಾಗಲ್ಲಿ ನೋಡ್ಕೊಂಬರೋಣ. ಒಂದು ಪಾತ್ರೆಯಲ್ಲಿ ಅರ್ಧದಿಂದ ಮುಕ್ಕಾಲು ಗ್ಲಾಸಷ್ಟು ಫಿಲ್ಟರ್ ವಾಟರ್ನ ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೆ ನಾನು ಟೀ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. 1 ಸ್ಪೂನ್, 2 ಸ್ಪೂನಷ್ಟು ಟೀ ಪೌಡರ್. ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ, ಗ್ಯಾಸ್ ಫ್ಲೇಮ್. ನೆಕ್ಸ್ಟ್ ನಾನು ಇದಕ್ಕೆ ಕರ್ಬೇವಿನ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು. ಈ ರೀತಿ ರ್ಯಾಂಡಮ್ ಆಗಿ ಕೈಯಲ್ಲೇ ಮುರ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಕರ್ಬೇವಿನ ಸೊಪ್ಪು ತುಂಬಾ ಒಳ್ಳೆಯದು ನಮ್ಮ ಕೂದಲಿನ ಬೆಳವಣಿಗೆಗೆ. ಎಸ್, ನೆಕ್ಸ್ಟ್ ಇದಕ್ಕೆ ನಾನು ನಿಮ್ಮ ಮನೆಯಲ್ಲಿ ಮೆಂತೆ ಕಾಳಿದ್ರೆ ಅದನ್ನ ಹಾಕ್ಕೋಬೋದು. ನಮ್ಮ ಮನೆಯಲ್ಲಿ ಮೆಂತೆ ಕಾಳಿನ ಪೌಡರ್ ಇದೆ, ಅದನ್ನ ಹಾಕ್ಕೊಳ್ತಾ ಇದ್ದೀನಿ. ವಿಚ್ ಇಸ್ ವೆರಿ 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 ಬೆಸ್ಟ್ ಫಾರ್ ದ ಹೇರ್ ಗ್ರೋ. ಬಿಳಿ ಕೂದಲನ್ನು ಕೂಡ ಇದು ಬುಡ ಸಮೇತ ದೂರ ಮಾಡುತ್ತೆ. 2 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಈಗ ಇದು ಫ್ಲೇಮಲ್ಲಿ ಒಂದು 10 ನಿಮಿಷಗಳ ಕಾಲ ಚೆನ್ನಾಗಿ ಕುಕ್ ಆಗಬೇಕು. 10 ನಿಮಿಷಗಳ ಕಾಲ ಆದ ನಂತರ ಮತ್ತೆ ನಾನು ಬಂದು ಏನು ಮಾಡ್ಕೋಬೇಕು ಮತ್ತು ನೆಕ್ಸ್ಟ್ ಇದಕ್ಕೆ ಏನೆಲ್ಲ ಹಾಕ್ಕೋಬೇಕು ಅಂತ ತೋರಿಸ್ಕೊಡ್ತೀನಿ. ಹೇಗೆ ಹೋಗಬೇಡಿ, ಜೊತೆಲೇ ಇರಿ, ಮತ್ತೆ ಬಂದು ಕಾಣ್ತೀನಿ. ಒಂದು 5 ನಿಮಿಷಗಳ ಕಾಲ ಬಿಟ್ಟು ಇನ್ನೂ ಸಹ ಇದನ್ನ ನಾನು ಹೇಗೆ ಸ್ಟರಪ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನೊಂದಿಷ್ಟು 5 ನಿಮಿಷಗಳ ಕಾಲ ಇದು ಸ್ವಲ್ಪ ಕುಕ್ ಆಗಲಿ. ನಿಮಗೆ ಕಾಣ್ತಾ ಇರ್ಬೋದು, ಚೆನ್ನಾಗಿ ಇದು ಬ್ಲೆಂಡ್ ಆಗಿದೆ. ಈಗ ಇದನ್ನ ಆಫ್ ಮಾಡಿಕೊಂಡು ತಣ್ಣಗಾಗೋಕ್ಕೆ ಬಿಟ್ಬಿಡ್ತೀನಿ. ತಣ್ಣಗಾದ ನಂತರ ಇದನ್ನು ನಾನು ಫಿಲ್ಟರ್ ಮಾಡ್ಕೋತೀನಿ ಫ್ರೆಂಡ್ಸ್. ಫಿಲ್ಟರ್ ಮಾಡಿಕೊಂಡು ಇದರಲ್ಲಿರುವಂತಹ ಆ ಒಂದು ಜ್ಯೂಸ್ ಏನಿದೆ ಅದು ಮಾತ್ರ ನನಗೆ ಬೇಕು. ಲಿಕ್ವಿಡೇಷನ್ ಇದೆಯಲ್ಲ ಅದು ಮಾತ್ರ ನನಗೆ ಬೇಕು. ಆ ಲಿಕ್ವಿಡೇಷನ್ನಲ್ಲಿ ಮತ್ತು ನಾನು ಏನೆಲ್ಲ ಮಿಕ್ಸ್ ಮಾಡ್ತೀನಿ ಅಂತ ಕೂಡ ತೋರಿಸ್ತೀನಿ. ತುಂಬ ಯೂನಿಕ್ ಆಗಿರುವಂತಹ ವಿಡಿಯೋ ದಟ್ ಗಿವ್ಸ್ ಅ ವೆರಿ ವೆರಿ ಬೆಸ್ಟ್ ರಿಸಲ್ಟ್. ತೋರಿಸ್ತೀನಿ ಏನು ಮಾಡಬೇಕು ಅಂತ. ಅದು ಫಿಲ್ಟರ್ ಮಾಡ್ಕೊಳ್ಳೋಕ್ಕೆ ನಾನು ರೆಡಿ ಮಾಡ್ಕೊಳ್ಳೋಕ್ಕೆ ತಣ್ಣಗಾಗೋಗ್ಬಿಟ್ಟಿದ್ದೀನಿ. ತಣ್ಣಗಾದ್ಮೇಲೆ ಫಿಲ್ಟರ್ ಮಾಡ್ಕೋತೀನಿ. ಅಲ್ಲಿವರೆಗೂ ಒಂದು ಐರನ್ ಬಾಣಲೆನ ನಾನು ಗ್ಯಾಸ್ ಮೇಲೆ ಇಟ್ಕೊಂಡಿದ್ದೀನಿ. ಇದಕ್ಕೆ ನಾನೀಗ ಒಂದು ಸ್ವಲ್ಪ ವಾಟರ್ ಹಾಕ್ಕೊಳ್ತಾ ಇದ್ದೀನಿ, ಫಿಲ್ಟರ್ ವಾಟರ್ ಸೇಮ್ ಟೈಪ್. ಸ್ವಲ್ಪ ತುಂಬ ಸ್ವಲ್ಪ ಸಾಕು. 1/4 ಕಪ್ಗಿಂತಲೂ ಕಡಿಮೆನೇ ಹಾಕ್ಕೊಳ್ಳಿ. ಸ್ವಲ್ಪ ಅದು ಈ ರೀತಿ ಬಿಸಿ ಆದ ನಂತರ ಇದಕ್ಕೆ ನಾನು ಮೊಸರನ್ನ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಮ ಹೇರ್ ಲೆಂತಿಗೆ ತಕ್ಕಂತೆ ನೀವು ಮೊಸರನ್ನ ಹಾಕ್ಕೋಬೋದು. ಮೊಸರು ಚೆನ್ನಾಗಿ ಈಗ ಬಿಸಿ ಆಗಬೇಕು. ಐರನ್ ಬಾಣಲೆನೇ ಅಥವಾ ಐರನ್ ತವವನ್ನೇ ಯಾಕೆ ತೆಗೆದುಕೋಬೇಕು ಅಂತ ಹೇಳಿದೆ ಅಂದರೆ, ಐರನ್ ಕಂಟೆಂಟ್ ಕೂದಲಿನ ಬೆಳವಣಿಗೆಗೆ ತುಂಬಾ ಒಳ್ಳೆಯದು ಫ್ರೆಂಡ್ಸ್. ಸೊ ಐರನ್ ತವದಲ್ಲಿ ನೀವು ಈ ರೀತಿ ಮೊಸರನ್ನ ಹಾಕ್ಕೊಂಡ್ಬಿಟ್ರೆ ಐರನ್ ಕಂಟೆಂಟ್ ಮೊಸರು ಸೇರಿ ಇನ್ನೂ ಒಳ್ಳೆ ಬೆನಿಫಿಟ್ಸ್ ಕೊಡುತ್ತೆ. ನಾನು ಇವಾಗಲೇ ನೋಡಿದ್ದೀರಾ, ನಾನು ಕರ್ಬೇವಿನ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ. ಅದು ಕೂಡ ಐರನ್ ಕಂಟೆಂಟ್ ಇರುತ್ತೆ ಕರ್ಬೇವಿನ ಸೊಪ್ಪಲ್ಲಿ.
ಈ ಲೆವೆಲ್ ತನಕ ಬಿಸಿ ಆಗಬೇಕು. ಅದಾದ ನಂತರ ನಿಮಗೆ ಇಷ್ಟ ಆಗಿರುವಂತಹ ಮೆಹಂದಿ ಪೌಡರ್ನ ಇದಕ್ಕೆ ನಾನು ಹಾಕ್ಕೊಳ್ತಾ ಇದ್ದೀನಿ. ಈಗ ಇದನ್ನ ನಾನು ಸಿಮ್ಗೆ ಇಡ್ತಾ ಇದ್ದೀನಿ. ಮೆಹಂದಿ ಪೌಡರ್ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ನಾನೀಗ. ಯಾವುದಾದ್ರೂ ಹೇರ್ ಮೆಹಂದಿ ಹೆನ್ನಾ ಪೌಡರ್ನ ಹಾಕ್ಕೋಬೇಕು. ಇದನ್ನು ಕೂಡ ನಾನು ಮಿಕ್ಸಪ್ ಮಾಡ್ಕೊಳ್ತಾ ಇದ್ದೀನಿ. ಈ ಟೈಮಲ್ಲಿ ಆಫ್ ಮಾಡ್ಕೊತಾ ಇದ್ದೀನಿ ನಾನು ಗ್ಯಾಸ್. ನಿಮ್ಮ ಕೂದಲಿಗೆ ತಕ್ಕಂತೆ, ನಿಮ್ಮ ಕೂದಲಿನ ಲೆಂತ್ಗೆ ತಕ್ಕಂತೆ ನೀವು ಇದನ್ನು ಮಾಡ್ಕೋಬೋದು. ನೆಕ್ಸ್ಟ್ ಈಗ ನಾನು ಫಿಲ್ಟರ್ ಮಾಡ್ಕೊಂಡಿದ್ದೀನಿ ಟೀ ಪೌಡರ್ ಹಾಗೂ ಕರಿಬೇವಿನ ಸೊಪ್ಪು, ಮೆಂತೆಕಾಳು ಅದೆಲ್ಲ ಹಾಕ್ಕೊಂಡು ಬೇಯಿಸ್ಕೊಂಡಿದ್ದೆನಲ್ಲ, ಆ ಒಂದು ಲಿಕ್ವಿಡ್ನ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಇದನ್ನು ಕೂಡ ಈಗ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ನಾನೀಗ. ಇಷ್ಟು ಮಿಕ್ಸಪ್ ಮಾಡ್ಕೊಳ್ಳೋಣ. ನಿಮಗೆ ಈಗ ಗೊತ್ತಾಗ್ಬೋದು ಎಷ್ಟು ಒಳ್ಳೆ ಕೆಲಸ ಮಾಡುತ್ತೆ ಅಂತ. ಇದನ್ನ ನೀವು ತಿಂಗಳಿಗೆ ಒಂದು 3 ಸರಿ ಹಚ್ಕೊಂಡು ಸಾಕು. ಬಿಳಿ ಕೂದಲಿನ ಸಮಸ್ಯೆ ನಿಮಗೆ ಲೈಫ್ ಲಾಂಗ್ ಬರೋದೇ ಇಲ್ಲ. ಈಗಾಗಲೇ ನೀವು ಕೇಳಿಸ್ಕೊಂಡಿದ್ದೀರಾ ಇಂಟ್ರೋದಲ್ಲಿ. ಇದನ್ನ ನೀವು ನೈಟ್ ಮಾಡಿ ಇಟ್ಬಿಡ್ಬೋದು, ಅಥವಾ ಈಗಿನಿಗಲೇ ಮಾಡಿ ಒಂದು 2 ಅವರ್ಸ್ ಚೆನ್ನಾಗಿದು ನೆನೆಸ್ಕೊಂಡಾದ ನಂತರ ಅದಾದಮೇಲೆ ನೀವು ಅಪ್ಲೈ ಕೂಡ ಮಾಡ್ಕೋಬಹುದು. ಅಪ್ಲೈ ಮಾಡ್ಕೊಂಡಾದಮೇಲೆ ಒಂದು ಅಟ್ಲೀಸ್ಟ್ ಒಂದು 4 ಅವರ್ಸ್ ಬಿಟ್ಟು ನೀವು ಸ್ನಾನ ಮಾಡಿಕೊಂಡ್ರೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ನಿಮ್ಗೆ ಟೈಮ್ ಇಲ್ಲ ಅಂತಂದರೆ ಅಟ್ಲೀಸ್ಟ್ 2 ಅವರ್ಸ್ ಅದು ನೀವು ಬಿಡಲೇಬೇಕು, ಸೊ ದಟ್ ಯು ಕ್ಯಾನ್ ಗೆಟ್ ದ ಲಾಂಗ್ ಲಾಸ್ಟಿಂಗ್ ರಿಸಲ್ಟ್. ಒಂದು ಕೂಡ ಗಂಟಿಲ್ಲದೆ ಚೆನ್ನಾಗಿ ಬೀಟ್ ಮಾಡ್ಕೊಂಡಿದ್ದೀನಿ. ಈಗ ನಾನು ಇದನ್ನ ಮುಚ್ಚಿಟ್ಟು ಚೆನ್ನಾಗಿ ನೆನೆಯೋದಕ್ಕೆ ಬಿಟ್ಬಿಡ್ತೀನಿ. ಮುಚ್ಚಿಟ್ಬಿಡ್ತೀನಿ ಈಗ. ಇದು ನಾನು ಓವರ್ ನೈಟ್ ಇದನ್ನ ನೆನೆಸ್ಕೊಂಡಿದ್ದೀನಿ. ಯು ಕ್ಯಾನ್ ಸಿ ಯಾವ ರೀತಿ ಆಗಿದೆ ಅಂತ ನೀವು ನೋಡ್ತಾ ಇರ್ಬೋದು. ಎಷ್ಟು ಬ್ಲ್ಯಾಕಿಶ್ ಆಗಿದೆ. ನಿಮಗೆ ಈಗಾಗಲೇ ಹೇಳಿರೋ ಹಾಗೆ ನಾನು ಇದಕ್ಕೆ ಯೂಸ್ ಮಾಡಿರೋದು ಕೂದಲಿಗೆ ಹಾಕುವಂತಹ ಮೆಹಂದಿ ಪೌಡರ್. ನೀವು ಯಾವುದೇ ರೀತಿಯ ಬ್ರ್ಯಾಂಡ್ ತೊಗೊಂಡ್ರು ನೋ ಪ್ರಾಬ್ಲಮ್, ಬಟ್ ನಿಮಗೆ ಹೇರ್ಗೆ ಹಾಕ್ಕೊಳ್ಳುವಂತಹ ಮೆಹಂದಿ ಪೌಡರೇ ತೊಗೋಬೇಕು. ಈಗ ಇದನ್ನ ಅಪ್ಲೈ ಮಾಡ್ಕೋತೀನಿ. ಅಪ್ಲೈ ಮಾಡ್ಕೊಳ್ಳೋದು ಕೂಡ ನಿಮಗೆ ತೋರಿಸ್ತೀನಿ. ನೋಡ್ಕೊಂಬಂದಲ್ಲ ಎಷ್ಟು ಈಸಿಯಾಗಿ ಮಾಡ್ಕೊಂಬಿಟ್ಟೆ ಅಂತ. ಎಲ್ಲವೂ ಮನೆಯಲ್ಲಿ ಸಿಗುವಂತಹ ವಸ್ತುಗಳೇ, ಬಟ್ ಕೂದಲಿಗೆ ಹಚ್ಚುವಂತಹ ಹೆನ್ನಾ ಪೌಡರ್ ಮಾತ್ರ ಕೊಂಡ್ಕೊಂಬರಬೇಕು ಅಷ್ಟೇ. ಸೊ ಇದನ್ನ ನೀವು ಓವರ್ ನೈಟ್ ಕೂಡ ಫುಲ್ ನೆನೆಸ್ಕೋಬಹುದು. ಈಗಾಗಲೇ ನೀವು ಕೇಳಿಸ್ಕೊಂಡಿದ್ದೀರಾ. ಇಲ್ಲಾಂದರೆ ನೀವು ಅಟ್ಲೀಸ್ಟ್ 2 to 3 ಅವರ್ಸ್ ಇದನ್ನ ನೆನೆಸ್ಕೊಂಡು ಅದಾದಮೇಲೆ ನೀವು ಹೇರ್ಸ್ಗೆ ಅಪ್ಲೈ ಮಾಡ್ಕೋಬೋದು. ಬೆಸ್ಟ್ ರಿಸಲ್ಟ್ ಸಿಗುತ್ತೆ. ಎಷ್ಟು ಒಳ್ಳೆ ರಿಸಲ್ಟ್ ಸಿಗುತ್ತೆ ಅಂದರೆ ನಿಮಗೆ ಬಿಳಿ ಕೂದಲು ನಿಮಗೆ ಗೋಚರ ಆಗೋದೇ ಇಲ್ಲ ಅಂತ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಇದಕ್ಕೆ ನಾನು ಗ್ಯಾರಂಟಿ ಕೊಡ್ತಾ ಇದ್ದೀನಿ. ಸೊ ಬನ್ನಿ ಹಾಗಾದರೆ ಇದನ್ನ ಯಾವ ರೀತಿ ಹಚ್ಕೋಬೇಕು, ಹಚ್ಕೋತಾ ಇದು ಬೆನಿಫಿಟ್ಸ್ ಏನಿಲ್ಲ ಅಂತ ಹೇಳ್ತಾ ಹೋಗ್ತೀನಿ. ಎಲ್ಲೂ ಸ್ಕಿಪ್ ಮಾಡಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ, ಶೇರ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಸೊ ದಟ್ ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಬನ್ನಿ ಹಾಗಾದರೆ ಇದನ್ನ ಅಪ್ಲೈ ಮಾಡ್ಕೊಳ್ಳೋಣ. ಬನ್ನಿ ಫ್ರೆಂಡ್ಸ್, ಈಗ ಇದನ್ನ ಅಪ್ಲೈ ಮಾಡ್ಕೊಳ್ಳೋಣ. ರೆಡಿ ಇದೆ. ಇದೇ ಐರನ್ ಪ್ಯಾನಲ್ಲಿ ನಾನು ಇದನ್ನ ನೆನೆ ಹಾಕ್ಕೊಂಡಿದ್ದೆ ಓವರ್ ನೈಟ್. ಈಗ ಇದನ್ನ ಅಪ್ಲೈ ಮಾಡ್ಕೊಳ್ಳೋಕ್ಕೆ ಸಿದ್ಧವಾಗಿದೆ. ಇದು ಕೂಡ ನಾನು ಕೂಡ ಸಿದ್ಧವಾಗಿದ್ದೀನಿ. ಅಪ್ಲೈ ಮಾಡ್ತಾ ಇದರ ಇನ್ನಷ್ಟು ಬೆನಿಫಿಟ್ಸ್ನ ನಾನು ಹೇಳ್ತಾ ಹೋಗ್ತೀನಿ. ಸ್ಕಿಪ್ ಮಾಡಿದೆ ನೋಡಿ. ಅಪ್ಲೈ ಮಾಡ್ಕೊಳ್ಳೋಣ ಬನ್ನಿ. ಎಲ್ಲೆಲ್ಲಿ ವೈಟ್ ಹೇರ್ಸ್ ನಿಮಗೆ ಜಾಸ್ತಿ ಕಾಣುತ್ತೆ, ಅದ್ರ ಸಮಸ್ಯೆ ಜಾಸ್ತಿ ಇದೆ, ಆ ಏರಿಯಾದಲ್ಲಿ ನೀವು ಇಂಪಾರ್ಟೆನ್ಸ್ ಜಾಸ್ತಿ ಕೊಡಬೇಕಾಗಿ ಬರುತ್ತೆ. ಬನ್ನಿ ಹಚ್ಕೊಳ್ಳೋಣ. ಇವತ್ತು ನಾನು ತೋರಿಸ್ತಾ ಇರುವಂತಹ ಈ ಒಂದು ಹೇರ್ ಪ್ಯಾಕ್ ಕೂದಲಿಗೆ ಡೀಪಾಗಿ ನರಿಶ್ಮೆಂಟ್ ಕೊಡೋದಲ್ಲದೆ ಕಂಡೀಷ್ನರ್ ಆಗಿ ಕೂಡ ಹೆಲ್ಪ್ ಆಗುತ್ತೆ. ನಿಮ್ಮ ಕೂದಲಲ್ಲಿ ಬಿಳಿ ಕೂದಲಿನ ಸಮಸ್ಯೆ ಇದ್ದರೆ ಇದನ್ನು ನಾನು ಎಸ್ಪೆಷಲಿ ಮೊಸರನ್ನು ಐರನ್ ಪ್ಯಾನಲ್ಲಿ ಬಿಸಿ ಮಾಡಿಕೊಂಡು ಕುದಿಸ್ಕೊಂಡು ಇದರಲ್ಲಿ ಹೆನಾ ಪೌಡರ್ನ ಹಾಗೂ ಇದರಲ್ಲಿ ಟೀ ಡಿಕಾಕ್ಷನಲ್ಲಿ ಮೇಥಿ ಪೌಡರ್ ನೀವು ನೋಡ್ಕೊಂಡ್ರಿ, ಇದನ್ನು ಕರಿಬೇವಿನ ಸೊಪ್ಪು ಎಲ್ಲ ಹಾಕ್ಕೊಂಡು ಮಾಡ್ಕೊಂಡಿರೋದ್ರಿಂದ ಕೂದಲಲ್ಲಿ ಇರುವಂತಹ ಬಿಳಿ ಕೂದಲು ಗಮನಾರ್ಹವಾಗಿ ಕಡಿಮೆ ಆಗುತ್ತೆ. ಹೋಗ್ತಾ ನಿಮ್ಮ ಕೂದಲಲ್ಲಿ ಬಿಳಿ ಕೂದಲೇ ಇರೋಲ್ಲ ಫ್ರೆಂಡ್ಸ್, ನನ್ನನ್ನು ನಂಬಿ. ಯಾಕಂದರೆ ಇದರಲ್ಲಿ ಐರನ್ ಕಂಟೆಂಟ್ ಇರುತ್ತೆ. ಎದರಲ್ಲಿ ಹೇಳ್ರಿ,
ಎಸ್, ಯು ಆರ್ ಕರೆಕ್ಟ್. ನಾವು ಮಾಡ್ಕೊಂಡಿರುವಂತಹ ಆ ಒಂದು ಬಾಣಲೆ ಅಥವಾ ಐರನ್ ಪ್ಯಾನ್ ಏನಿರುತ್ತೆ ಅದರಲ್ಲಿ ಐರನ್ ಕಂಟೆಂಟ್ ಇರುತ್ತೆ ಹಾಗೂ ಅದರಲ್ಲೇ ನಾವು ನೆನೆಸ್ಕೊಂಡಿದ್ದೀವಿ. ಸೊ ದಟ್ ಈ ಹೇರ್ ಪ್ಯಾಕ್ನಲ್ಲಿರುವಂತಹ ಪಿಗ್ಮೆಂಟೇಷನ್ ಜಾಸ್ತಿ ಆಗುತ್ತೆ. ಇನ್ನು ನಮ್ಮ ಕೂದಲಿಗೆ ಬ್ಲ್ಯಾಕ್ನೆಸ್ ಹಾಗೂ ಐರನ್ ಕಂಟೆಂಟಲ್ಲಿರುವಂತಹ ಬ್ರೌನಿಷ್ ಹಾಗೂ ಬ್ಲ್ಯಾಕಿಶ್ ಕಲರ್ ಜಾಸ್ತಿ ಬರುತ್ತೆ ನಮ್ಮ ಕೂದಲಿಗೆ ನ್ಯಾಚುರಲ್ ಆಗಿ. ಅಷ್ಟೇ ಅಲ್ಲ, ಕೂದಲಲ್ಲಿ ಡ್ಯಾಂಡ್ರಫ್ ಸಮಸ್ಯೆ ಇದ್ದರೂ ಕೂಡ ಅದು ಕೂಡ ದೂರ ಆಗುತ್ತೆ. ಡೀಪಾಗಿ ನರಿಷ್ಮೆಂಟ್ ಕೊಡ್ತೀವಿ. ಯಾಕಂದರೆ ಕೂದಲಿಗೆ ರಾಮಬಾಣವಾಗಿರುವಂತಹ ಮೇಥಿ ಪೌಡರ್ ಅಂದರೆ ಮೆಂತೆ ಪೌಡರ್ನ ನಾವು ಹಾಕ್ಕೊಂಡಿದ್ದೀವಿ. ಇದು ಕೂಡ ಕೂದಲಿಗೆ ತುಂಬ ಒಳ್ಳೆಯ ಕೆಲಸ ಮಾಡುತ್ತೆ ಫ್ರೆಂಡ್ಸ್. ಇದು ಡೀಪಾಗಿ ಎಕ್ಸ್ಟ್ರಾ ನರಿಷ್ಮೆಂಟ್ ಕೊಡುತ್ತೆ. ಬಿಳಿ ಕೂದಲಿನ ಸಮಸ್ಯೆ ದೂರ ಮಾಡುತ್ತೆ, ಕೂದಲು ಉದುರುವ ಸಮಸ್ಯೆ ದೂರ ಮಾಡುತ್ತೆ, ಕೂದಲಲ್ಲಿ ಡ್ಯಾಂಡ್ರಫ್ ಇದ್ದರೂ ಕೂಡ ದೂರ ಮಾಡುತ್ತೆ, ಕೂದಲಲ್ಲಿ ಎಕ್ಸ್ಟ್ರಾ ಸಾಫ್ಟ್ನೆಸ್ ಕೊಡುತ್ತೆ. ನಿಮಗೇನಾದರೂ ಸಿಕ್ಕು ಇದ್ದರೂ ಕೂಡ, ರಫ್ ಆಗಿದ್ದರೂ ಕೂಡ ಕೂದಲು ಅದೆಲ್ಲವನ್ನು ಹೋಗಲಾಡಿಸಿ ಕೂದಲು ಸಾಫ್ಟ್ ಶೈನಿ ಬೌನ್ಸೆ ಮಾಡುತ್ತೆ. ನೀವು ನೋಡಿ ನನ್ನ ಕೈ ಎಷ್ಟು ಬ್ಲ್ಯಾಕಿಶ್ ಆಗಿದೆ. ಕೈಗೆ ಇಷ್ಟೊಂದು ಪಿಗ್ಮೆಂಟ್ ಆಯಿತು ಅಂತಂದರೆ ಯು ಕ್ಯಾನ್ ಇಮ್ಯಾಜಿನ್ ನಮ್ಮ ಕೂದಲಿಗೆ ಇದೆಷ್ಟು ಬ್ಲ್ಯಾಕಿನೆಸ್ ಕೊಡ್ಬೋದು ಅಂತ ನೀವು ಹಾಗೆ ಯೋಚನೆ ಮಾಡಿ ಫ್ರೆಂಡ್ಸ್. ಇದು ನ್ಯಾಚುರಲ್ ಆಗಿರುವಂಥ ಹೇರ್ ಕಲರ್. ನಿಮಗೆ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಆಗೋದಿಲ್ಲ. ರ್ಯಾದರ್ ದ್ಯಾನ್ ದಟ್ ಯು ಕ್ಯಾನ್ ಗೆಟ್ ಅ ಗುಡ್ ರಿಸಲ್ಟ್ ವಿತ್ ಅ ಗುಡ್ ಎಕ್ಸ್ಟ್ರಾ ನರಿಷ್ಮೆಂಟ್ ಅಂತಲೇ ಹೇಳಬಹುದು. ನೀವು ನೋಡಿಕೊಂಡ್ರೆ ನಾನು ಎಲ್ಲ ಎಕ್ಸ್ಟ್ರಾ ಏನೇನು ಹಾಕ್ಕೊಂಡಿದ್ದೀನಿ ಎಲ್ಲ ನ್ಯಾಚುರಲ್, ಎಲ್ಲ ಹೋಮ್ ಮೇಡ್, ಮನೇಲಿ ಸಿಗುವಂಥ ವಸ್ತುಗಳು. ಹೆನಾ ಪೌಡರ್ ಕೂಡ ನ್ಯಾಚುರಲ್. ಸೊ ನಿಮಗೆ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಆಗಲ್ಲ. ನೀವು ಹೇರ್ ಕಲರ್ಸ್ ಹಚ್ತೀರಾ, ಅದರಿಂದ ಎಷ್ಟು ಬ್ಯಾಡ್ ಎಫೆಕ್ಟ್ಸ್ ಆಗುತ್ತೆ. ಅದು ಅಲ್ಲದೆ ಕೂದಲು ಮತ್ತೆ ಮತ್ತೆ ಉದುರುತ್ತೆ. ಇನ್ನೂ ಜಾಸ್ತಿ ಬಿಳಿ ಕೂದಲು ಸಮಸ್ಯೆ ಹೆಚ್ಚು ಆಗ್ತಾ ಹೋಗುತ್ತೆ. ಅದು ಅಲ್ಲದೆ ಕ್ಯಾನ್ಸರ್ ಕೂಡ ಬರುತ್ತೆ ಅಂತ ಈಗಾಗಲೇ ಎಷ್ಟೋ ರಿಸರ್ಚ್ಗಳಲ್ಲಿ ಕೂಡ ಅದು ಕಂಡು ಹಿಡಿದಿದ್ದಾರೆ. ಬಟ್ ಅದೆಲ್ಲ ಯೂಸ್ ಮಾಡೋದನ್ನು ಬಿಟ್ಟು ಈ ರೀತಿ ಮನೆಯಲ್ಲಿ ಸಿಗುವಂಥ ವಸ್ತುಗಳಿಂದ ನ್ಯಾಚುರಲಾಗಿ ಸಿಗುವಂತಹ ಹೆನಾ ಪೌಡರ್ನ ಹಾಕ್ಕೊಂಡ್ಬಿಟ್ರೆ ನಮ್ಮ ಕೂದಲಿಗೆ ಅದರಿಂದ ತುಂಬ ಒಳ್ಳೆಯ ರಿಸಲ್ಟ್ ಸಿಗುತ್ತೆ. ಹಾಗೂ ಕೂದಲಿಗೆ, ನೆತ್ತಿಗೆ ತಂಪು ಆಗುತ್ತೆ. ಬಿಳಿ ಕೂದಲಿನ ಸಮಸ್ಯೆಯಿಂದ ಕೂಡ ನಾವು ಪಾರಾಗಬಹುದು. ಇದನ್ನ ಗಂಡು ಮಕ್ಕಳು, ಹೆಣ್ಮಕ್ಳು ಎಲ್ಲರೂ ಕೂಡ ಹಚ್ಕೋಬೋದು ಹಾಗೂ ಒಳ್ಳೆಯ ರಿಸಲ್ಟ್ನ ಪಡ್ಕೋಬೋದು. ಇದು ರಾತ್ರಿ ಎಲ್ಲ ನೀವು ಹಚ್ಕೊಂಡು ಹಾಗೆ ಬಿಟ್ಬಿಡೋದು ಆಗಲ್ಲ ಅಂತಂದರೆ ಅಟ್ಲೀಸ್ಟ್ 2 to 3 hours ನಿಮ್ಮ ಟೈಮ್ ಇತ್ತು ಅಂದರೆ 5 hours ಕೂಡ ಬಿಟ್ಕೋಬೋದು. ಅದಾದಮೇಲೆ ನೀವು ಹೇರ್ ವಾಶ್ ಮಾಡ್ಕೊಂಬಿಡ್ಬೋದು. ನೀವು ಲೈಟಾಗಿ ಶ್ಯಾಂಪು ಹಚ್ಕೊಂಡು ಕೂಡ ಹೇರ್ ವಾಶ್ ಮಾಡ್ಕೋಬೋದು. ನೋಡಿ, ನನಗೆ ನಿಜವಾಗ್ಲೂ ಆಶ್ಚರ್ಯ ಆಗ್ತಾಯಿದೆ ಯಾವ ರೀತಿ ಇದು ಕಲರ್ ಹಾಗೆ ಇದೆ ನೋಡಿ. ಅಷ್ಟು ಚೆನ್ನಾಗಿ ಇದು ಬ್ಲೆಂಡ್ ಆಗಿದೆ. ನಾವು ಹಾಕ್ಕೊಂಡಿರೋಂಥ ವಸ್ತುಗಳು ಅಷ್ಟು ಚೆನ್ನಾಗಿ ಇದು ಬ್ಲೆಂಡ್ ಆಗಿ ಚೆನ್ನಾಗಿ ನೆಂದ್ಕೊಂಡಿದೆ. ಆ ಮೆಹಂದಿ ಪೌಡರ್ ನೋಡಿ, ಬ್ಲ್ಯಾಕ್ ಮೆಹಂದಿ ಪೌಡರ್ ನಾನು ಕೊಂಡ್ಕೊಂಡಿದ್ದು ಕೂದಲಿಗೆ ಹಚ್ಕೊಳ್ಳೋಂತಹ ಬ್ಲ್ಯಾಕ್ ಮೆಹಂದಿ ಪೌಡರ್. ಇದನ್ನ ಹೇರ್ ವಾಶ್ ಆದ ನಂತರ ಕೂಡ ಕೂದಲು ಒಣಗಿದ್ದಾದಮೇಲೆ ನಿಮಗೆ ಹೇರ್ ಮೇಲೂ ಕೂಡ ರಿಸಲ್ಟ್ ಯಾವ ರೀತಿ ಸಿಗುತ್ತೆ ಅಂತ ಈಗಾಗಲೇ ನಾವು ಅದನ್ನ ಕಲ್ಪನೆ ಮಾಡ್ಕೋಬೋದು. ನಿಮಗೆ ರಿಯಲ್ ಆಗಿ ಕೂಡ ತೋರಿಸ್ತೀನಿ. ಎಲ್ಲೂ ಹೋಗಬೇಡಿ, ಮತ್ತೆ ರಿಸಲ್ಟ್ ಸಿಗೋ ತನಕ ನೀವು ನನ್ನ ಜೊತೆಲೇ ಇರಿ. ರಿಸಲ್ಟ್ ಕೂಡ ತೋರಿಸ್ತೀನಿ. ಅಲ್ಲಿವರೆಗೂ ನನ್ನ ಜೊತೆಲೇ ಇರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಇದು ಲೇಖಪ್ರಿಯಾಸ್ ಮಲ್ಟಿಪರ್ಪಸ್ ಚಾನಲ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ, ಶೇರ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಈಗ ರಿಸಲ್ಟ್ ಟೈಮ್. ಯು ಕ್ಯಾನ್ ಸಿ ದ ಹೇರ್ಸ್. ಲಿಟ್ರಲಿ ಒಂದು ಕೂಡ ಕೂದಲು ಉದುರ್ತಾ ಇಲ್ಲ. ನನ್ನ ಕೂದಲು ಎಷ್ಟು ಶೈನಿಂಗಾಗಿ ಕಾಣ್ತಾ ಇದೆ, ಬೌನ್ಸಿಯಾಗಿ ಕಾಣ್ತಾ ಇದೆ, ನೀವು ನೋಡ್ತಾ ಇರಬಹುದು. ಕೆಲವು ನನ್ನ ಸಬ್ಸ್ಕ್ರೈಬರ್ಸ್ ಹಾಗೂ ವ್ಯೂವರ್ಸ್ ನನಗೆ ಕಾಮೆಂಟ್ ಹಾಕ್ತಾರೆ, ನಿಮಗೆ ಬಿಳಿ ಕೂದಲು ಇಲ್ಲವೇ ಇಲ್ಲ, ಸುಮ್ಮನೆ ಹಚ್ಕೊಳ್ತೀರಾ, ನಂಗೆ ತೋರಿಸ್ತೀರಾ ಅಂತ. ಫ್ರೆಂಡ್ಸ್, ಈಗ ಚಿಕ್ಕ ಮಕ್ಕಳಿಗೆ ಕೂಡ ಬಿಳಿ ಕೂದಲು ಇರುತ್ತೆ, ಬಟ್ ನನಗಂತೂ ಬಿಳಿ ಕೂದಲು ಬಂದಿಲ್ಲ. ಯಾಕಂದರೆ ನಾನು ಈ ರೀತಿ ಮನೇಲೇ ಹೋಮ್ ರೆಮಿಡೀಸ್ನ ಮಾಡಿಕೊಂಡು ಅದನ್ನ ಹಚ್ಕೊಂಡು ನಾನು ಬಿಳಿ ಕೂದಲು ದೂರ ಮಾಡ್ಕೊಳ್ತಾ ಇದ್ದೀನಿ. ಬಿಳಿ ಕೂದಲು ಬರುವಂಥ ಸಮಸ್ಯೆ ನನಗಿಲ್ಲವೇ ಇಲ್ಲ. ನೀವು ಕೂಡ ಈ ರೀತಿ ಮಾಡಿಕೊಂಡು ಈ ಒಂದು ಬಿಳಿ ಕೂದಲು ಎಂಬ ಮಹಾಮಾರಿಯನ್ನು ನಿಮ್ಮಿಂದ ದೂರ ಮಾಡ್ಕೊಳ್ಳಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ನೀವು ಏನೂ ಮಾಡ್ಕೊಳ್ಳದೆ ಒಂದೇ ಯೂಸ್ಗೆ ನಮಗೆ ಒಂದು ಮಹಿಮೆ ಆಗಿಬಿಡಬೇಕು ಅಂತ ಬಯಸಿದ್ರೆ ಖಂಡಿತವಾಗಿ ಅದು ಸಾಧ್ಯ ಇಲ್ಲ. ಬಟ್ ಇವತ್ತು ನಾನು ತೋರಿಸಿರುವಂಥ ಈ ರೆಮಿಡಿ ಫಸ್ಟ್ ಯೂಸಲ್ಲಿ ನಿಮಗೆ 80 to 90% ರಿಸಲ್ಟ್ ಕೊಡುತ್ತೆ. ನೀವು ಇವತ್ತು ಯೂಸ್ ಮಾಡಿ ನನ್ನ ರಿಸಲ್ಟನ್ನು ನೀವು ನೋಡ್ಕೊಳ್ಳಿ. ನೋಡ್ಕೊಂಬಂದ್ರಲ್ಲ ಎಷ್ಟು ಈಸಿಯಾಗಿ ನನಗೆ ರಿಸಲ್ಟ್ ಸಿಕ್ಕಿದೆ ಅಂತ. ನಾನು ಈಗಾಗಲೇ ಹೇಳಿರೋ ಹಾಗೆ ವಾರಕ್ಕೆ ಒಂದು ಸಾರಿ ಇದನ್ನ ರೆಗ್ಯುಲರಾಗಿ ಹಚ್ತಾ ಹೋದರೆ ನಿಮಗೆ ಬಿಳಿ ಕೂದಲು ಅನ್ನೋದು ಲೈಫ್ ಲಾಂಗ್ ಪರ್ಸಿಸ್ಟ್ ಆಗೋದೇ ಇಲ್ಲ. ಇದಕ್ಕೆ ನಾನು ಗ್ಯಾರಂಟಿ. ಒಂದು ಯೂಸಲ್ಲಿ ನಿಮಗೆ ಗಮನಾರ್ಹವಾಗಿ ನಿಯರ್ಲಿ 80 to 90% ರಿಸಲ್ಟ್ ಗೊತ್ತಾಗಿ ಹೋಗುತ್ತೆ. ಇನ್ನು ರೆಗ್ಯುಲರಾಗಿ ಯೂಸ್ ಮಾಡ್ತಾ ಬಂದರೆ ಅಂತೂ ಖಂಡಿತವಾಗಿ ಹೋಗ್ತಾ ನಿಮಗೆ ಬಿಳಿ ಕೂದಲು ಇರೋದೇ ಇಲ್ಲ. ಇದಕ್ಕೆ ನಾನು 100ಗೆ 100% ಗ್ಯಾರಂಟಿ ಕೊಡ್ತಾ ಇದ್ದೀನಿ. ಇವತ್ತೇ ಇದನ್ನ ಯೂಸ್ ಮಾಡಿ ಹಾಗೂ ರಿಸಲ್ಟ್ ಏನಾಯಿತು ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಬರೆದು ಕಳಿಸಿ.
ಈ ಒಂದು ವಿಡಿಯೋ ತುಂಬ 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 ವೇಟ್ ಮಾಡ್ತಾಯಿದ್ರು ನನ್ನ ನೇಬರ್ ಅಕ್ಕ, ನಾಗವೇಣಿ ಅಕ್ಕ ಈ ಒಂದು ವಿಡಿಯೋ ನಿಮಗೋಸ್ಕರ ಎಸ್ಪೆಷಲಿ ಡೆಡಿಕೇಟ್ ಮಾಡ್ತಾಯಿದ್ದೀನಿ. ಈ ಒಂದು ಪ್ರಾಬ್ಲಮಿಂದ ಎಷ್ಟು ಜನ ಬಳಲ್ತಾ ಇರ್ತಾರೆ, ಬಿಳಿ ಕೂದಲಿನ ಪ್ರಾಬ್ಲಮಿಂದ, ಕೂದಲು ಉದುರೋ ಸಮಸ್ಯೆಯಿಂದ, ಎಲ್ಲ ಸಮಸ್ಯೆಗೂ ನೀವು ವರಿ ಮಾಡಬೇಡಿ. ಇನ್ನು ಮುಂದೆ ಈ ಒಂದು ವಿಡಿಯೋ ನಿಮಗೆಲ್ಲರಿಗೋಸ್ಕರ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ನೀವೆಲ್ಲರೂ ಟೇಕ್ ಕೇರ್. ಲವ್ ಯು ಆಲ್.